ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರು, ಅತ್ತೆ, ಲೀಲಾ ಏನಾದರೂ ನಿನ್ನ ಹತ್ರ ಬಂದಿದ್ಲ? ಲೀಲಾನ? ಇಲ್ವಲ್ಲ. ಯಾಕೆ? ಏನಿಲ್ಲ, ಲೀಲಾ ಮೀಡಿಯಾ ಮುಂದೆ ತುಂಬ ಕಾನ್ಫಿಡೆನ್ಸಲ್ಲಿ ಮಾತಾಡ್ತಿದ್ದಾಳೆ. ಇದು ಹಳೆ ಕಾಲ ಅಲ್ಲ ಸರು. ನಾವೇನು ಮಾತಾಡಿರ್ತೀವಿ, ನಾವೇನು ಸ್ಟೇಟ್ಮೆಂಟ್ ಕೊಟ್ಟಿರ್ತೀವಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಹೇಳಿದ ಟೈಮ್ಗೆ ಯಾವ ಕೆಲಸನೂ ಆಗಲಿಲ್ಲ ಅಂದರೆ ಮತ್ತೆ ಅದನ್ನು ತೊಗೊಂಡು ಇನ್ನೊಂದು ಇಶ್ಯೂ ಕ್ರಿಯೇಟ್ ಮಾಡ್ತಾರೆ. ಅದು ಯಾಕೆ ಲೀಲಾಗೆ ಅರ್ಥ ಆಗ್ತಿಲ್ಲ ಅಂತ. ಅತ್ತೆ, ಆದರೆ ಲೀಲಾ ತಪ್ಪೇನಿದೆ? ಲೀಲಾ ತಪ್ಪೇನಿದೆ ಅಂತ ಕೇಳ್ತಿದ್ಯಾ? ಸರು, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ನನಗೆ ಅರ್ಥ ಆಗ್ತಿದೆ ಅತ್ತೆ. ಲೀಲಾ ಅವ್ರು ಹೇಳಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸರು, ನನಗೆ ನಿನ್ನ ಮಾತು ಕೇಳೋಕ್ಕೆ ಇಷ್ಟ ಇಲ್ಲ. ನಾನು ಹೇಳ್ದಷ್ಟು ಮಾಡು. ಲೀಲಾ ಏನಾದರೂ ನಿನ್ನ ಹತ್ರ ಹೆಲ್ಪ್ ಕೇಳ್ಕೊಂಡು ಬಂದರೆ ಆಗಲ್ಲ ಅಂತ ಮುಖಕ್ಕೆ ಹೊಡೆದಾಗೆ ಹೇಳಿ ಕಳಿಸು. ಆಗಲ್ಲ ಅತ್ತೆ. ನೀವೇನು ಮಾತಾಡ್ತಿದ್ದೀರಾ ಅಂತ ನಿಮಗೆ ಅರ್ಥ ಆಗ್ತಿದ್ಯಾ? ಅಲ್ಲ, ಲೀಲಾ ಮೇಲಿರೋ ಕೋಪನ ಈ ಮನೆ ವಿಷಯದಲ್ಲಿ ತೋರಿಸೋದು ತುಂಬ ತಪ್ಪು. ನನಗೂ ಲೀಲಾಗೂ ಎಷ್ಟೋ ವಿಷಯದಲ್ಲಿ ಮ್ಯಾಚ್ ಆಗೋದಿಲ್ಲ. ಆದರೆ ಈ ಮನೆ ವಿಷಯಕ್ಕೆ ಬಂದರೆ ಆ ಕೋಪನಾಗಲಿ ನಮ್ಮಿಬ್ಬರ ಮಧ್ಯೆ ಇರೋ ಡಿಫ್ರೆನ್ಸಸ್ನಾಗಲಿ ಯಾವುದನ್ನು ಮುಂದಿಟ್ಕೊಳ್ಳೋದಿಲ್ಲ. ನಾನು ಲೀಲಾಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ಯಾಕಂದರೆ ಅವ್ರು ಈ ಮನೆಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದಾರೆ. ಅವ್ರಿಗೇನೇ ಮಾಡಿದ್ರು ಈ ಮನೆಗೋಸ್ಕರ ಮಾತ್ರ. ಸರು, ಹಾಗಲ್ಲಮ್ಮ, ನೀನು ತುಂಬ ಮುಂದುವರೆದು ಯೋಚನೆ ಮಾಡ್ತಿದ್ಯಾ. ನೋಡು, ಲೀಲಾ ಬಗ್ಗೆ ನನಗೂ ಏನೂ ಕೋಪ ಇಲ್ಲ. ಇವತ್ತು ಹೇಳಿ ನಾಳೆ ದಿನ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದು ನಮ್ಮನೆಗೆ ಕೆಟ್ಟ ಹೆಸರಲ್ವಾ? ಅದಕ್ಕೆ ಹೇಳಿದೆ ಅಷ್ಟೇ. ಯಾಕೆ ಪ್ರೂವ್ ಮಾಡೋಕ್ಕಾಗಲ್ಲ ಅತ್ತೆ? ಅಂದರೆ ಎಜೆ ಕಲ್ಪ್ರಿಟ್. ಅವ್ರ ಮೇಲೆ ಬಂದಿರೋ ಆರೋಪ ನಿಜ ಅಂತ ನೀವು ನಂಬ್ತಿದ್ದೀರಾ? ಎಜೆಗೆ ಹತ್ರ ಆಗಿರೋರು ಯಾರೂ ಈ ಮಾತು ಹೇಳಲ್ಲ. ನೀವದು ಯಾಕೆ ಹೇಳ್ತಿದ್ದೀರೋ ನನಗೆ ಗೊತ್ತಿಲ್ಲ. ಬಹುಶಃ ನೀವು ಎಜೆಗಿನ್ನೂ ಹತ್ರ ಆಗಿಲ್ಲ ಅಂತ ಅನ್ಸತ್ತೆ. ಎಜೆ ಮತ್ತು ಈ ಮನೆ ಮರ್ಯಾದೆ ಈ ಎರಡು ವಿಷಯಕ್ಕೂ ಬಂದರೆ ನಾನು ಯಮನ್ ಹತ್ರ ರಾಜಿ ಆಗೋದಕ್ಕೂ ಸಿದ್ಧ, ರಾಕ್ಷಸರ ಕಾಲಿಗೆ ಬೀಳೋದಕ್ಕೂ ಸಿದ್ಧ. ನಾನೊಬ್ಳೇ ಅಲ್ಲ, ಈ ಮನೆ ಬಗ್ಗೆ ಪ್ರೀತಿ ಇರೋ ಲಕ್ಷ್ಮಿ ಅಕ್ಕ, ದುರ್ಗಾ ಅಕ್ಕ ಅಷ್ಟೇ ಯಾಕೆ, ವಿಶ್ವರೂಪ್, ರೂಪ ಎಲ್ಲರೂ ಮಾಡೋ ಕೆಲಸ ಇದೆ. ಆದರೆ ಲೀಲಾ ಅವರು ಇವ್ರಿಗೆಲ್ರಿಗಿಂತ ಮುಂದು. ನಿಮ್ಮ ತಲೆಯಲ್ಲಿರೋ ಆಲೋಚನೆನ ಬದಲಾಯಿಸ್ಕೊಳ್ಳಿ. ಐಮ್ ಸಾರಿ, ನಾನು ತುಂಬ ಜಾಸ್ತಿ ಮಾತಾಡಿದ್ದೀನಿ ಅಂತ ಅನ್ಸುತ್ತೆ. ಬಟ್ ವಿಷಯನ ನೇರವಾಗಿ ಕನ್ವೆ ಮಾಡೋದಕ್ಕೆ ಬೇರೆ ದಾರಿ ಇರಲಿಲ್ಲ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಮನೇಲಿ ಎಲ್ಲರೂ ಬದಲಾಗ್ತಿದ್ದಾರೆ. ಮೊದಲು ಈ ವಿಷಯನ ಕಿಶೋರ್ಗೆ ತಲುಪಿಸ್ಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.